ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರಬೇಕು. ಇವತ್ತು ಬೆಳಿಗ್ಗೆ ಬಿಸಿ ಬಿಸಿಯಾದ ಗೋಧಿ ಕಡಿ ಬ್ರೋಕನ್ ವೀಟ್ ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ. ತುಂಬ ಸುಲಭ ಮಾಡೋದು. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಹಾಗಾಗಿ ಅವಲಕ್ಕಿ ಗೋಧಿ ಐಟಮ್ಮೇ ನಮ್ಮ ಮನೆಯಲ್ಲಿ ಮಾಡೋದು. ನೋಡಿ, ಸುಲಭವಾಗಿದೆ. ಗೋಧಿ ನೀರು ಮುಳುಗುವಷ್ಟು ನೀರು ಹಾಕಿ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ 2 ವಿಷಲ್ ಸಾಕಾಗುತ್ತೆ. ಹೆಸರು ಕಾಳು ಅರ್ಧ ಬೇಯಿಸಿಟ್ಟಿದ್ದೀನಿ. ವಿಡಿಯೋ ನೋಡ್ತಿರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಗೋಡಂಬಿ ಹುರಿದು ತೆಗೆದಿಟ್ಟಾಯಿತು. ಮುಂದೆ ಮಾಡುವ ಎಲ್ಲ ವಿಡಿಯೋಗಳಿಗೂ ನಿಮ್ಮ ಲೈಕ್, ಸಬ್ಸ್ಕ್ರೈಬ್, ಸಪೋರ್ಟ್ ಆಗಿರುತ್ತೆ. ನಮಗೆ ಎನರ್ಜಿ ಕೊಡುತ್ತೆ. ತುಂಬ ಸುಲಭ ಇದು, ಬೇಗ ಆಗುತ್ತೆ, ರುಚಿಯಾಗೂ ಇರುತ್ತೆ. ಮನೆಯಲ್ಲೇ ಇರೋ ಸಾಮಾನ್ಯ ಪದಾರ್ಥಗಳು. ನೋಡಿ, ಹೆಸರು ಕಾಳು ಸೇರಿಸಿದ್ದೀನಿ. ಇವಾಗ ಅದು ಸ್ವಲ್ಪ ಒಂದು 5 ನಿಮಿಷ ಹುರ್ಕೊಬೇಕು. ಎಣ್ಣೆ ಎಲ್ಲ ಹೆಸರು ಕಾಳಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಣ್ಣೆಗೆ ಸೇರಿಸಿ ಹುರಿತೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹೆಚ್ಚೇನೂ ಬೇಡ, ಮಸಾಲೆ ಪದಾರ್ಥ ಏನೂ ಇಲ್ಲ. ಬೆಳಗಿನ ತಿಂಡಿಗೆ ಹೆವಿ ಅನಿಸಲ್ಲ ಇದು. ಶುಂಠಿ ತುರಿ ಸ್ವಲ್ಪ ಸೇರಿಸಿದ್ದೀನಿ. ಇವಾಗ ಬೆಂದಿರೋ ಗೋಧಿ ಕಡಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಅದಕ್ಕೆ ಕಾಯಿ ತುರಿ, ಆಮ್ಚೂರು ಪೌಡರ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ವಿಡಿಯೋ ನೋಡಿದ ಎಲ್ರಿಗೂ, ನೋಡ್ತಿರೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗೋಡಂಬಿನೂ ಆ್ಯಡ್ ಮಾಡಿದ್ದೀನಿ.